ಇವಾಗ ನಾನೇ ಇಷ್ಟೆಲ್ಲ ಹೆಸರು ಮಾಡಿ ಇಷ್ಟೆಲ್ಲ ಇದ್ರೂ ಒಂದೊಂದು ಸತಿ ನಗ್ತಾರೆ ನನ್ನ ಹಿಂದೆನೇ, ಅವ್ರು ಹಂಗೆ ನೋಡು ಹಿಂಗೆ ನೋಡು, ಸೊ ಹಂಗಿದ್ರು ಮೊದಲು ಹಿಂಗಾದ್ರು ಅಂತೇಳಿ. ಒಂದು ವ್ಯಕ್ತಿ ಮೆಸೇಜ್ ಮಾಡಿದ್ದಕ್ಕೆ ತಾನೇ ಅಷ್ಟು ಉದ್ದ ಮೆಸೇಜ್ ಮಾಡಿ ನಾವು ಬರ್ಬೇಕಕ್ಕ ನಿಮ್ಮ ಜೊತೆಗಿರ್ಬೇಕು ಹಾಗೆ ಹೇಗೆ ಅಂದಾಗ ತಾನೇ ಇವರು ಸ್ಪಂದಿಸಿದ್ದು. ಮೆಜೆಸ್ಟಿಕ್ನ ಕರಾಳ ಅನುಭವ, ಮೆಜೆಸ್ಟಿಕ್ನ ಈ ಥರ ಮುಖ ಹಂಗೆ. ಸೊ ನಮ್ಮ ಕಮ್ಯುನಿಟಿಲಿ ಒಳ್ಳೆಯವ್ರು ಹೆಂಗಿದಾರೋ ಕೆಟ್ಟವರು ಅದೇ ರೀತಿ ಇದ್ದಾರೆ. ಏನೋ ಒಂದು ಚೈನ್ ಹಾಕೊಂಡಿರ್ತಾರೆ, ಏನೋ ಒಂದು ಇದು ದುಡ್ಡು ಇಟ್ಕೊಂಡ್ ಬಂದಿರ್ತಾರೆ ಸ್ವಲ್ಪ. ಸೊ ಆ ಟೈಮಲ್ಲಿ ಈ ಥರ ದರೋಡೆ ಆದಾಗ ಈ ಥರ ಕಿತ್ಕೊಂಡಾಗ ತಪ್ಪದು, ಯಾರೇ ಮಾಡಲಿ ತಪ್ಪದು. ಸೊ ನೆಕ್ಸ್ಟ್ ಈಗ ಟ್ರಾನ್ಸಲ್ಲಿ ಅಂತ ಬಂದಾಗ ಯಾಕೆ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರಲ್ಲ? ಈಗ ಫಾರ್ ಎಕ್ಸಾಂಪಲ್ ನೀವು ಬಂದಿರೋ ರೀತಿ, ಇವಾಗ ನೀವು ಬೆಳೀತಾ ಇರೋ ರೀತಿ ಇನ್ನೊಬ್ರಿಗೆ ಒಂದಷ್ಟು ಅದು ಹೆಂಗಾಗ್ಬೇಕಂದ್ರೆ ಮಾದರಿ. ಓಕೆ ಅವು ನೀ ತೋರೆ ಹೆಂಗಿದ್ದಾರೆ, ನಾವು ಯಾಕೆ ಬೇರೆ ಥರ ಬದುಕಬೇಕು, ನಾವು ಯಾಕೆ ಬೇರೆ ಈ ಥರ ಯಾಕೆ ಬದುಕಬಾರ್ದು, ಒಂದು ಛಲ ಯಾಕೆ ಇಟ್ಕೋಬಾರ್ದು ಅಂತ ಯಾಕೆ ಎಲ್ರಿಗೂ ಅನ್ಸಲ್ಲ ಕಮ್ಯುನಿಟಿಲಿ? ಅದು ಡಿಪೆಂಡ್ಸ್. ಅದು ಮತ್ತು ಇನ್ನೊಂದೇನೆಂದರೆ ಲೈಕ್ ಈ ಥರ ನನ್ನ ಥರ ಏನಾದ್ರು ಬದುಕಬೇಕು ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಎಕ್ಸಾಂಪಲ್ಲು ಲೈಕ್ ನಮ್ಮ ಕಮ್ಯುನಿಟಿಲಿ ಏನಾಗುತ್ತಂದರೆ ತುಂಬ ಅವರಿಗೆ ಎಕ್ಸ್ಪ್ರೆಸ್ ಮಾಡೋದು ತುಂಬ ಇಷ್ಟ ಇರುತ್ತೆ. ಅಂದರೆ ಪಾರ್ಟೀಸ್ಗೆ ಹೋಗೋದಾಯಿತು, ತುಂಬ ಜನರು ನಮ್ಮ ಕಮ್ಯುನಿಟಿನ ಮೀಟ್ ಆಗೋದಾಯಿತು. ಸೊ ಕಮ್ಯುನಿಟಿ ಮೀಟ್ ಆದಾಗ ಅವರೆಲ್ಲ ಅದೇ ವೃತ್ತಿಲೇ ಇರ್ತಾರಲ್ಲ, ಸೊ ಅಲ್ಲಿ ಚೇಂಜಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು ಇನ್ನೊಂದು, ಇವಾಗ ಏನಾದರೂ ಚಿಕ್ಕ ಮಗು ಇದ್ದಾಗ ಏನೋ ನಾನು ಈ ಥರ ಅಂತ ಹೇಳಿದಾಗ ತಂದೆ ತಾಯಿ ಒಪ್ಕೋಬೇಕು, ತಂದೆ ತಾಯಿ ಒಪ್ಕೊಳ್ಳಲ್ಲ. ಸೊ ಆ ಟೈಮಲ್ಲಿ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದು ಮಾಡಬೇಡ ಅದು ಮಾಡಬೇಡ, ಹಿಂಗೆ ಇರು, ಹುಡುಗನ ಥರ ಇರು, ಯಾಕೆ ಹುಡುಗಿ ಥರ ಮಾಡ್ತೀಯಾ ಹಾಗೆ ಹೇಗೆ ಅಂತ ರಿಸ್ಟ್ರಿಕ್ಷನ್ ಮಾಡಿದ ತಕ್ಷಣ ಸೊ ಅಲ್ಲಿ ಮನೆ ಬಿಟ್ಟು ಓಡ್ ಬರ್ತಾರೆ. ಮನೆ ಬಿಟ್ಟು ಓಡ್ ಬಂದ ತಕ್ಷಣ ಇವಾಗ ಕಮ್ಯುನಿಟಿ ಅಂದ ತಕ್ಷಣ ಇವಾಗ ನಾನೇ ಇಷ್ಟೆಲ್ಲ ಹೆಸರು ಮಾಡಿ ಇಷ್ಟೆಲ್ಲ ಇದ್ರೂ ಒಂದೊಂದು ಸತಿ ನಗ್ತಾರೆ ನನ್ನ ಹಿಂದೆನೇ, ಅವ್ರು ಹಂಗೆ ನೋಡು ಹಿಂಗೆ ನೋಡು, ಸೊ ಹಂಗಿದ್ರು ಮೊದಲು ಹಿಂಗಾದ್ರು ಅಂತೇಳಿ ಒಂದೊಂದು ಕಿವಿಗೆ ಬೀಳುತ್ತೆ ನನಗೆ. ಒಂದೊಂದು ಸತಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಇವಾಗ್ಲೂ. ಇಷ್ಟೆಲ್ಲ ಹೆಸರು ಮಾಡಿದ್ರು ಇವಾಗ್ಲೂ ಅದನ್ನ ಫೇಸ್ ಮಾಡ್ತೀನಿ. ಬಟ್ ಅಂದ್ರೆ ಇದು ನಾರ್ಮಲ್ ಒಂದು ಟ್ರಾನ್ಸ್ಜೆಂಡರ್ ಎಷ್ಟು ಫೇಸ್ ಮಾಡ್ಬೋದು? ಸೊ ಅದು ಆ ಥರ ಫೇಸ್ ಮಾಡಿದಾಗ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅದೇ ಹುದ್ದೆನೇ ಮಾಡ್ತಿರ್ತಾರೆ. ಅವಾಗ ಅವ್ರಿಗೆ ಚೇಂಜ್ ಆಗ್ಬೇಕಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಯಾರಿಗೋಸ್ಕರ ಆಗ್ಬೇಕು ಹೇಳಿ, ಯಾರಿಗೋಸ್ಕರ ಆಗಬೇಕು? ಮತ್ತು ಇನ್ನೊಂದು ಪಾರ್ಟ್ನರ್ ಅಂತ ಸಿಗ್ತಾರೆ, ಪಾರ್ಟ್ನರ್ಸ್ಗಳು ಮೋಸ ಮಾಡ್ತಾರೆ. ಇರೋ ದುಡ್ಡನ್ನೆಲ್ಲ ತಗೊಂಡು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಅವ್ರ ಲೈಫೇ ಇರಲ್ಲ. ಸೊ ಹಂಗಾದ್ಮೇಲೆ ಅವ್ರಿಗೆ ಅದು ಚೇಂಜ್ ಆಗಬೇಕು, ನಾನು ಒಂದು ವ್ಯಕ್ತಿ ಆಗಬೇಕು, ಒಂದು ಸಮಾಜದ ಒಂದು ಪ್ರಜೆ ಆಗಬೇಕು ಅಂತ ಅವ್ರಿಗೆ ಬರೋದೇ ಇಲ್ಲ. ಸೊ ಹಾಗಾಗಿ ಅದೇ ಅವ್ರು ಏನು ಮಾಡ್ತಾ ಇರ್ತಾರೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಮಗೆ ಯಾರು ರೆಸ್ಪೆಕ್ಟ್ ಮಾಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ ಬಂದ್ಬಿಟ್ಟು ಅಂತ ಅಂದ್ರೆ ಸೊ ಅವ್ರು ಚೇಂಜ್ ಆಗಲ್ಲ. ಓಕೆ, ಅದೇ ವೃತ್ತಿನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ವೃತ್ತಿನೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಕೆಲವರು ಇಲ್ಲ ನಾನೊಂದು ಚೇಂಜಸ್ ತರಬೇಕು, ನಾನು ಒಂದು ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಕಷ್ಟಪಡ್ತಿರ್ತಾರೆ. ಆ ಟೈಮಲ್ಲಿ ಜನರು ಸಪೋರ್ಟ್ ಸಿಗಲ್ಲ, ಏನೇನೋ ಪ್ರಾಬ್ಲಮ್ಸ್ಗಳು ಅಪಹಾಸ್ಯ ಮಾಡ್ತಿರ್ತಾರೆ. ನಾನು ಹೇಳಿದ್ನಲ್ಲ ಇವಾಗ ನನಗೆ ಈ ಥರ ಅಪಹಾಸ್ಯ ಮಾಡ್ತಾರೆ. ಸೊ ಇನ್ನು ಹಿಂದೆ ಎಷ್ಟೊಂದು ಜನ ಇದು ಫ್ರೆಂಡ್ಸ್ ಗ್ರೂಪಲ್ಲಿ ನಡೆಯುತ್ತಾ ಇಲ್ಲ ಫ್ಯಾಮಿಲಿ ಗ್ರೂಪಲ್ಲಿ ನಡೆಯುತ್ತಾ ಈ ಅಪಹಾಸ್ಯ ಅಂತ ಹೇಳಿ? ಫ್ಯಾಮಿಲಿಲಿ ತುಂಬ ನಡೆಯುತ್ತೆ. ಫ್ರೆಂಡ್ಸಲ್ಲಿ ಒಬ್ಬೊಬ್ರು ಮೆಚ್ಯೂರ್ ಇರ್ತಾರೆ, ಒಬ್ಬೊಬ್ಬರು ಮಾತಾಡ್ತಿರ್ತಾರೆ, ಎದುರುಗಡೆನೆ ಮಾತಾಡ್ಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ಕರಿಯಲ್ಲ, ಅವ್ರಿಗೆ ಅದು ಒಂದು ಖಿನ್ನತೆಗೊಳಗಾಗ್ತಾರೆ. ಅವರು ಅದು ಆಲ್ರೆಡಿ ಹಾರ್ಮೋನ್ಸಲ್ಲಿ ಇರ್ತಾರಲ್ಲ, ಆ ಟೈಮಲ್ಲಿ ಅವ್ರಿಗೆ ಯಾರ ಹತ್ರ ಹೇಳ್ಬೇಕು ನಮ್ಮ ಫೀಲಿಂಗ್ಸ್? ನಾವು ಫ್ರೆಂಡ್ ಹತ್ರ ಹೇಳಿದ್ರೆ ಹಿಂಗಿದ್ದಾರೆ, ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ. ಸೊ ಅವರು ಸಪ್ರೆಸ್ಡ್ ಆಗಿಬಿಡ್ತಾರೆ ಎಷ್ಟೊಂದು ಜನ. ಈಗ ನಂದಂದರೆ ನಾನು ಮೊದಲಿಂದನೂ ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ನಂದು. ಯಾರೇನೇ ಅಂದ್ಕೊಳ್ಳಿ, ಯಾರೇನೇ ಮಾಡಲಿ, ನಾನು ಇವತ್ತಿಗೂ ಈಗ ಫಾರ್ ಎಕ್ಸಾಂಪಲ್ ಗೆಸ್ಟ್ ಆಗಿ ಒಂದಷ್ಟು ಜನ ನಿಮ್ಮನ್ನ ಕರೀತಾ ಇರ್ತಾರೆ, ನೀವು ಒಂದಷ್ಟು ಕಡೆ ಹೋಗ್ತಾ ಇರ್ತೀರಾ. ಸ್ಟಿಲ್ ಇವತ್ತಿಗೂ ಕೆಲವೊಮ್ಮೆ ಅನ್ಸುತ್ತಾ ಕೆಲವೊಬ್ರು ನನ್ನನ್ನ ಕೆಲವೊಂದು ಜಾಗದಲ್ಲಿ ಕರೆಯಕ್ಕೆ ಇವತ್ತಿಗೂ ಹಿಂದೆ ಮುಂದೆ ನೋಡ್ತಾರೆ? ಇಲ್ಲ, ಇವಾಗಿನ ಅನ್ಸಲ್ಲ. ನನ್ನ ಎಷ್ಟೊಂದು ಜನ ಹೇಳಿದ್ದಾರೆ, ನೀವು ಯಾವತ್ತೂ ಟ್ರಾನ್ಸ್ಜೆಂಡರ್ ಥರ ಬಿಹೇವ್ ಮಾಡಿಲ್ಲ, ಈಗ ಒಂದು ಹೆಣ್ಮಗಳ ಥರನೇ ಇದ್ದೀರಾ. ಬಿಹೇವಿಯರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಸೊ ನಾವು
ಎಲ್ಲಿರ್ತೀವಿ, ಏನು ಮಾಡ್ತಿದ್ದೀವಿ, ಯಾರ ಜೊತೆಗಿದ್ದೀವಿ ಅಂತ ತಿಳ್ಕೊಂಡು ಆ ಥರ ಏನಾದರೂ ಅವರು ಬಿಹೇವ್ ಮಾಡಿದಾಗ ಸೊ ಯಾವತ್ತೂ ಏನು ತೊಂದರೆ ಆಗಲ್ಲ. ಮೇ ಬಿ ಬಾಡಿ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದ್ನಲ್ಲ ಆವಾಗಲೇ ಔಟ್ ಆಫ್ ಕಂಟ್ರಿ ಎಲ್ಲ ಓದ್ಬೋದು. ಕರೆಕ್ಟ್ ಕರೆಕ್ಟ್. ಮಾಡ್ಲಿಂಗಲ್ಲಿ ತುಂಬ ಟ್ರೈನಪ್ ಆದೆ ನಾನು. 10 ಜನ ಮೆಂಟರ್ಸ್ ಇದ್ರು ನನಗೆ ನಾನು ಇಂಟರ್ನ್ಯಾಷನಲಿ ಹೋಗ್ಬೇಕಾದ್ರೆ. ಅವರೆಲ್ಲ ಬಿಹೇವಿಯರ್ ಹೇಳ್ಕೊಟ್ರು ನನಗೆ. ಸೊ ಮೇ ಬಿ ಈಗ ಒಂದು ಕಲ್ಲನ್ನ ಹೇಗೆ ಮೂರ್ತಿ ಆಗುತ್ತಲ್ಲ, ಒಂದು ಪೆಟ್ಟು ತಿಂದು ಹಾಗೆ ಒಂದು ಶಿಲೆ ಆದೆ ನಾನು. ಆ್ಯಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಿಂಗ್ ಹಿಂದೆ ಒಂದು ವಿಡಿಯೋ ನೋಡಿದೆ. ಇಟ್ಸ್ ಒಂದು ಜನರಲ್ ಟಾಪಿಕ್. ಕೆಲವೊಬ್ರು ಅಂದರೆ ಆ ಹುಡುಗ ಹೇಳ್ಕೊಂಡಿದ್ದು ಅಂದರೆ ಅವ್ರನ್ನ ಸ್ವಲ್ಪ ಟಾರ್ಚರ್ ಮಾಡಿದ ರೀತಿ. ಕೆಲವೊಬ್ಬರು ಮಂಗಳಮುಖಿಯರು ನನ್ನನ್ನು ಕರ್ಕೊಂಡು ಹೋದರು ಆ್ಯಂಡ್ ನನ್ನನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡ್ರು. ಆಮೇಲೆ ನನ್ನ ಆಧಾರ್ ಕಾರ್ಡ್ ಎಲ್ಲ ಏನೋ ಚೇಂಜ್ ಮಾಡಿಸಿ, ಹೆಸರೆಲ್ಲ ಚೇಂಜ್ ಮಾಡಿಸಿ, ಏನೇನೋ ಒಂದಷ್ಟೆಲ್ಲ ಆಯಿತು. ಕಂಪ್ಲೀಟ್ ಆ ಥರ ಮೋಸ್ಟ್ಲಿ ನೀವು ಗಮನಿಸಿರ್ತಿರಲ್ವ, ಆ ಥರದ್ದೆಲ್ಲ ಒಂದಷ್ಟು ಅಂತ ನಿಮ್ಮ ಕಣ್ಣಿಗೆ ಇಲ್ಲ ಕಿವಿಗೆ ಬಿದ್ದಾಗ ಯಾಕೆ ಈ ಥರ ಆಗ್ತಾ ಇದ್ದಾರೆ, ಬೇರೆ ಏನು ಯಾಕೆ ಮಾಡೋಕ್ಕಾಗ್ತಾ ಇಲ್ವಾ ಅನ್ನೋ ಥರ ಆಗುತ್ತಾ? ಆಮೇಲೆ ಕೆಲವೊಬ್ರು ಅದ್ರ ಬಗ್ಗೆ ಬೈಟ್ ತಗೊಂಡಾಗ್ಲೂ ಅವ್ನು ನೋಡೋಕ್ಕೆ ಬೇರೆ ಥರ ಇದ್ದಾನೆ, ಅವರಿಂದ ನಾವೇನು ಯೂಸ್ ಮಾಡ್ಕೊಳ್ಳೋಣ, ಅವನಾಗಿ ಬಂದಿದ್ದು ಅಂತ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಏನು ಅನ್ಸುತ್ತೆ ನಾನು ನನ್ನ ಜರ್ನಿಲಿ ನಾನು ನೋಡಬೇಕಾದ್ರೆ ಈ ಥರ ತುಂಬ ಜನ ಬರ್ತಿದ್ರು. ನಮ್ಮ ಲೈಕ್ ಗುರು ಹತ್ರ, ನಮ್ಮ ಲೈಕ್ ಯಾರು ಸಿಸ್ಟರ್ಸ್ ಅಂತ ಹೇಳ್ತೇವಲ್ಲ, ಸೊ ಅವ್ರ ಹತ್ರ ಎಲ್ಲ ಬರ್ತಿದ್ರು, ಚೇಲ ಆಗ್ಬೇಕಂತ ಬರೋದು. ಸೊ ಫಸ್ಟ್ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಬರೋದು, ಅದೇ ತರಾನೇ ಬರೋದು. ಅಲ್ಲಿ ಬಂದ್ಮೇಲೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾರೆ. ಬಟ್ ಅವ್ರಿಗೆ ಇಷ್ಟ ಇದ್ದು ಬರ್ತಾರೆ, ಇಷ್ಟ ಇಲ್ಲದೆ ಬರ್ತಾರೆ. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿದೆ. ಅವ್ನು ಮೆಸೇಜ್ ಮಾಡಿದ್ದಾನೆ, ನಾನು ನಿಮ್ ತರ ಅಕ್ಕ, ನಾ ಬರ್ಬೇಕು, ನಿಮ್ ಜೊತೆಗಿರ್ಬೇಕು, ನನ್ಗೆ ಯಾರು ಮನೆ ಕೊಡ್ತಾ ಇಲ್ಲ, ನನ್ಗೆ ಯಾರು ನಮ್ಮ ತಾಯಿ ತಂದೆ ಇರ್ಸ್ಕೊತಿಲ್ಲ ಅಂದಾಗ ಯಾರು ಇದರಲ್ಲಿ ಬಲವಂತದಿಂದ ಯಾರನ್ನೋ ಕರ್ಕೊಂಡ್ಬಂದು ಯಾರನ್ನೋ ಫೋರ್ಸ್ಫುಲಿ ಇದ್ರಲ್ಲಿ ಮಾಡಕ್ ಚಾನ್ಸೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಈ ತರ ಬಂದಾಗ ಈಗ ಅವ್ರೇನ್ ಮಾಡ್ತಿರ್ತಾರೋ, ನಾ ಹೇಳಿದ್ನಲ್ಲ ಅವಾಗಲೇ, ಅವ್ರೇನ್ ಮಾಡ್ತಿರ್ತಾರೋ ಅದೇ ರೀತಿ ಅವ್ರನ್ನ ಕರ್ಕೊಂಡು ಜರ್ನಿನ ನಡೆಸ್ತಿರ್ತಾರೆ. ಸೊ ಮೇ ಬಿ ಒಬ್ಬೊಬ್ರು ದುಡ್ಡಿನ ಆಸೆ ಇಟ್ಕೊಂಡು ಬರ್ಬೋದು. ಈಗ ಏನು ದುಡಿಯೋಕೆ ಕೈಲಾಗದೆ ಓಕೆ ಇವ್ರ ಜೊತೆ ಹೋಗ್ಬಿಟ್ರೆ ನಾವು ಆರಾಮಾಗಿ ದುಡ್ಕೊಂಡು ಆರಾಮಾಗಿರ್ಬೋದು ಅಂತಲೂ ಬಂದಿರ್ಬೋದು. ಬಟ್ ಎಂಡ್ ಆಫ್ ದಿ ಡೇ ಇಲ್ಲಿ ಹೆಸರು ಹಾಳಾಗಿದ್ದು ಆಸರೆ ಕೊಟ್ಟಂತ ಆ ವ್ಯಕ್ತಿಗಲ್ಲ. ಸೊ ಅಲ್ಲಿ ಈ ಥರ ಆಗುತ್ತೆ, ತುಂಬ ಸಿಚುವೇಶನ್ಸ್ ಇದೆ. ತುಂಬ ಈಗ ಆಲ್ರೆಡಿ ಇವರು ಒಂದು ಹೆಸರು ಕಟ್ಕೋಬೇಕು ಅಂತ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾರೆ, ಅದ್ರ ಮೇಲೆ ಇವೆಲ್ಲ ಪ್ರಾಬ್ಲಮ್ಸ್ಗಳು ಇವೆಲ್ಲ ಆಗಬಾರ್ದು. ಆಮೇಲೆ ಇಂಥ ಟೈಮಲ್ಲಿ ಏನು ಅನ್ಸುತ್ತೆ ಅಂದ್ರೆ, ಆ ಥರ ನ್ಯೂಸ್ಗಳು ಬಂದಾಗ ಅವ್ರ ಮೇಲೆ ಇರುವಂಥ ರೆಸ್ಪೆಕ್ಟ್ಗಳು ಹೋಗ್ಬಿಡುತ್ತೆ. ಅಯ್ಯೋ ಹಿಂಗೇನಾದ್ರೂ ಮಾತಾಡ್ಸಕ್ ಹೋದ್ರೆ, ಇಲ್ಲ ಏನೋ ಇನ್ನು ಹೆಲ್ಪ್ ಮಾಡಕ್ ಹೋಯ್ತು ಅಂತಂದ್ರೆ ನಮ್ಮನ್ನ ಎಲ್ಲಿ ಕರ್ಕೊಂಡ್ಬಿಡ್ತಾರೋ, ನಮ್ಮನ್ನೆಲ್ಲ ಕಮ್ಯುನಿಟಿಗೆ ಸೇರಿಸ್ಕೊಂಡ್ಬಿಡ್ತಾರೋ ಫೋರ್ಸ್ಫುಲಿ ಅನ್ನೋದೆಲ್ಲ ಒಂದಷ್ಟು ಮೈಂಡಿಗೆ ಬಂದ್ಬಿಡುತ್ತೆ. ಬಟ್ ನೀವು ನಾನು ಮೆಸೇಜಸ್ ಎಲ್ಲ ನೋಡಿದೆ, ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಒಂದು ವ್ಯಕ್ತಿ ಮೆಸೇಜ್ ಮಾಡಿದ್ದಕ್ಕೆ ತಾನೇ ಅಷ್ಟು ಉದ್ದ ಮೆಸೇಜ್ ಮಾಡಿ ನಾವು ಬರ್ಬೇಕಕ್ಕ, ನಿಮ್ ಜೊತೆಗಿರ್ಬೇಕು, ಹಾಗೆ ಹೀಗೆ ಅಂದಾಗ ತಾನೇ ಇವರು ಸ್ಪಂದಿಸಿದ್ದು. ಸೊ ಇಲ್ಲಿ ಅವ್ರ ಮೆಸೇಜೇ ಮಾಡಿಲ್ಲ ಅಂದ್ರೆ ಇವ್ರು ಯಾಕೆ ಕರೀತಿದ್ರು? ಫೋರ್ಸ್ಫುಲಿ ಯಾವುದು ನಡೆಯಲ್ಲ ಇಲ್ಲಿ, ಫೋರ್ಸ್ಫುಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ, ನಾನು ಸುಮ್ಮನೆ ನಮ್ಮ ಕಮ್ಯುನಿಟಿನ ಇದನ್ನ ಮಾಡಿ ಹೇಳ್ತಾ ಇಲ್ಲ, ಏನು ಸತ್ಯನೋ ಅದನ್ನೇ ಹೇಳ್ತಾ ಇರೋದು. ಆಮೇಲೆ ನೀವು ಇನ್ನೊಂದು ಗಮನಿಸಿರ್ಬೇಕು, ಕೆಲವೊಬ್ರು ಇತ್ತೀಚೆಗೆ ಕೆಲವೊಂದು ಯೂಟ್ಯೂಬರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಮೆಜೆಸ್ಟಿಕ್ಗೆ ಹೋಗ್ಬಿಡ್ತಾರೆ. ಒಂದಷ್ಟು ಮೆಜೆಸ್ಟಿಕ್ನ ಕರಾಳ ಅನುಭವ, ಮೆಜೆಸ್ಟಿಕ್ನ ಈ ಥರ ಮುಖ, ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು ಹೈಡನ್ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿ ನಡೆಯುವಂಥ ಒಂದಷ್ಟು ಕೆಲವೊಂದೆಲ್ಲ ತೋರಿಸ್ಬಿಟ್ಟು, ನೋಡಿ ಯಾರು ಹುಡುಗರು ಎಲ್ಲ ಒಬ್ಬೊಬ್ಬರಾಗಿ ಇಲ್ಲಿ ಓಡಾಡಬೇಡಿ, ಅಟ್ಯಾಕ್ ಮಾಡಿಬಿಡ್ತಾರೆ, ಹಾಗೆ ಹಿಂಗೆ ಅನ್ನೋದೆಲ್ಲ ಒಂದಷ್ಟು ಇರುತ್ತೆ. ಹೆಂಗೆ ಅನ್ಸುತ್ತೆ ಅದು? ಈಗ ಕೆಲವೊಂದು ಆಗುತ್ತೆ ಆ ಥರ ಹೆಂಗೆ ಅಂತ, ಕೆಲವೊಂದು ಕ್ಯಾಮ್ರಾದಲ್ಲೆಲ್ಲ ಕ್ಯಾಪ್ಚರ್ ಆಗಿರುತ್ತಲ್ಲ. ಆ ಥರ ಆಗುತ್ತೆ, 100% ಆಗುತ್ತೆ. ಯಾವುದು ಲೈಕ್ ಅದಿಲ್ಲದೆ ಏನೂ ಇಲ್ದೇನೆ ಅದು ಒಗೆಯಾಡಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಸೊ ನಮ್ಮ ಕಮ್ಯುನಿಟಿಲಿ ಒಳ್ಳೆಯವ್ರು ಹೆಂಗಿದಾರೋ ಕೆಟ್ಟವರು ಅದೇ ರೀತಿ ಇದ್ದಾರೆ. ಸೊ ಇಲ್ಲಿ ಒಳ್ಳೆಯವರು ಇರ್ತಾರೆ, ಅಲ್ಲಿ ಕೆಟ್ಟವರು ಇರ್ತಾರೆ. ಬಟ್ ಕೆಟ್ಟವ್ರು ಮಾಡೋದ್ರಿಂದ ಅವ್ರಿಗೂ ಅದು ಎಫೆಕ್ಟ್ ಆಗುತ್ತೆ. ಎಲ್ಲರದು ಅವ್ರವ್ರ ಜೀವನ, ಬಟ್ ಯಾರಿಗೂ ಹಾರ್ಮ್ ಮಾಡಬಾರ್ದು. ಯಾಕಂದ್ರೆ ಆ ಮೆಜೆಸ್ಟಿಕ್ ಅಂತ ಅಂದಮೇಲೆ ಸೊ ಎಲ್ಲ ಥರ ಜನ ಇರ್ತಾರೆ. ಯಾವುದೋ ಒಂದು ಊರಿಂದ ಊರಿಗೆ ಬಿಟ್ಟು ಬಂದು ಜೀವನ ಕಟ್ಕೋಬೇಕಂತ ಅನ್ಕೊಳ್ತಿರ್ತಾರೆ. ಏನೋ ಒಂದು ಚೈನ್ ಹಾಕ್ಕೊಂಡಿರ್ತಾರೆ, ಏನೋ ಒಂದು ಇದು ದುಡ್ಡು ಇಟ್ಕೊಂಡ್ಬಂದಿರ್ತಾರೆ ಸ್ವಲ್ಪ.
ಸೊ ಆ ಟೈಮಲ್ಲಿ ಈ ಥರ ದರೋಡೆ ಆದಾಗ ಈ ಥರ ಕಿತ್ಕೊಂಡಾಗ ತಪ್ಪದು, ಯಾರೇ ಮಾಡಲಿ ತಪ್ಪದು. ಸೊ ಹಾಗಾಗಿ ಅದೆಲ್ಲ ಸ್ಟಾಪ್ ಆಗಬೇಕು. ಸೊ ಅವ್ರೇನಾದರೂ ನಿಜವಾಗ್ಲೂ ಸೆಕ್ಸ್ ವರ್ಕ್ ಮಾಡೋಕ್ಕಲ್ಲಿ ನಿಂತ್ಕೋತಿದ್ದಾರೆ ಅಂದರೆ ನಿಯತ್ತಾಗಿ ಮಾಡೋರು ಇದ್ದಾರೆ, ಮಾಡ್ಕೊಂಡು ಆರಾಮಾಗಿರಲಿ ಅವರು. ಯಾಕಂದರೆ ಸುಪ್ರೀಂ ಕೋರ್ಟೇ ಇದನ್ನ ಮಾಡಿದೆ, ಅವ್ರು ಅದಕ್ಕೂ ಅದೊಂದು ಹುದ್ದೆ ಅಂತ. ಸೊ ಅವ್ರು ಮಾಡ್ಕೊಂಡು ಹೋಗ್ಲಿ. ಅದು ಬಿಟ್ಟು ಯಾರಿಗೂ ನಾವು ಕೈ ಬಟ್ಟೆ ಇದು ಮಾಡಿ ನೀವು ನೀವು ಮಾಡಬಾರ್ದು, ಹಿಂಗೆ ನಿಂತ್ಕೋಬಾರ್ದು ಅನ್ನೋ ತಪ್ಪು. ಹಾಗೆ ಯಾರ್ದೋ ದುಡ್ಡನ್ನ ಕಸ್ಕೊಳ್ಳೋದಾಯ್ತು, ಕಳ್ಳತನ ಮಾಡೋದಾಯ್ತು, ಯಾರೋ ಒಬ್ರು ಕನಸು ಕಟ್ಕೊಂಡು ಬೆಂಗಳೂರಲ್ಲಿ ಜೀವನ ಕಟ್ಕೋಬೇಕಂತ ಬಂದಿರ್ತಾರೆ. ಸೊ ಅಂಥವ್ರಿಗೆಲ್ಲ ದೋಖ ಆಗಬಾರ್ದು. ಆಸೆ ಅಂತೆ ಬಂದಿರ್ತಾರೆ. ಓಕೆ, ಏನೋ ಎಲ್ಲರಿಗೂ ಒಂದು ಆಸೆ ಅಂತ ಇದ್ದೇ ಇರುತ್ತೆ. ಹೋಗಿ ಏನೋ ಮಾತಾಡಿಸ್ಬೋದು, ಏನೋ ಒಂದು ಅವ್ರವ್ರ ಮತ್ತೆ. ಇವಾಗ ನೀವು ನೋಡ್ದಂಗೆ ಜನರಲ್ ಆಗಿ ಮಾತಾಡೋದ್ರೆ ಕೆಟ್ಟವ್ರು ಜಾಸ್ತಿ ಆಗ್ತಾ ಇದಾರ, ಇಲ್ಲ ಸಿಚುವೇಶನ್ ಅವ್ರನ್ನ ಕೆಟ್ಟವ್ರನ್ನಾಗಿ ಮಾಡ್ತಾ ಇದೆಯಾ, ಇಲ್ಲ ಹಿಂಗೆ ಅಂತ? ಇವಾಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಈಸಿ ಮನಿ, ಆರಾಮಾಗಿ ಬರಬೇಕು, ಆರಾಮಾಗಿ ದುಡ್ಡು ಬರ್ತಾ ಇರಬೇಕು, ಆರಾಮಾಗಿ ಟೂರ್ ಹೊಡಿಬೇಕು, ಎಲ್ಲ ಕಡೆ ಎಂಜಾಯ್ ಮಾಡಬೇಕು ಅನ್ನೋದೇ ಇವಾಗಿನ ಮನಸ್ಥಿತಿ. ಎಲ್ಲ ಜನರೇಷನ್ ಅವ್ರದ್ದು ಹಂಗೆ ಆಗಿದೆ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಶಾರ್ಟ್ ಟೈಮಲ್ಲಿ ನನಗೆ ದುಡ್ಡು ಬಂದು ಶಾರ್ಟ್ ಟೈಮಲ್ಲಿ ದುಡ್ಡು ಬರಬೇಕು, ಎಂಜಾಯ್ ಮಾಡಬೇಕು, ಲೈಫ್ ಲೀಡ್ ಮಾಡಬೇಕು, ಇಷ್ಟೇ ಇರೋದು. ಈ ಟಾಪಿಕ್ಗೆ ಬರ್ತೀನಿ. ಇನ್ನೊಂದು ಟಾಪಿಕ್ ಏನು ಅಂತಂದ್ರೆ, ನೀವು ಹೇಳಿದ್ರಿ ಕೆಲವರು ಅವರೇ ಇಷ್ಟಪಟ್ಬಿಟ್ಟು ಬರ್ತಾರೆ ಅಂತ, ದುಡಿಯೋಕ್ಕಾಗದೆ ಅವರೇ ಇಷ್ಟಪಟ್ಟು ಬರ್ತಾರೆ ಅಂತ. ಇನ್ನು ಕೆಲವರು ಹುಡುಗರೇ ಆಗಿರ್ತಾರೆ, ಯಾವುದೇ ಫೀಲಿಂಗ್ಸ್ಗಳು ಇಲ್ದೇನೂ ಕೆಲವರು ಒಂದಷ್ಟು ಜನ ಬಂದು. ಇಲ್ಲ, ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದ್ರಲ್ಲಿ, ದುಡಿಯೋಕ್ಕಾಗದೆ ಬಂದಿರ್ತಾರಲ್ಲ ಅವರು ಸರ್ಟನ್ ಟೈಮ್ ಇರ್ಬೋದು ಅಷ್ಟೇ. ಅವ್ರ ಜೀವನ ಪರ್ಯಂತ ನಮ್ಮವ್ರ ಜೊತೆಗೆ ಇರಕ್ಕೆ ಚಾನ್ಸೇ ಇಲ್ಲ. ಅವ್ರೇನ ನಿಜವಾಗ್ಲೂ ಹೆಣ್ಣಾಗಿದ್ರೆ ಅವರಲ್ಲಿ ಒಂದ್ ಸ್ವಲ್ಪ ಫೀಲಿಂಗ್ಸ್ ಇತ್ತು, ಬಟ್ ನೋಡೋಕ್ ಹುಡುಗನ್ ತರ ಇದ್ದು ಅವ್ರು ಬಂದು ನಮ್ಮ ಕಮ್ಯುನಿಟಿ ಜೊತೆ ಇರ್ತಾರಂದ್ರೆ ಇರಬಹುದು. ವಿತೌಟ್ ಎನಿ ಸರ್ಜರಿನೇ ಇರ್ಬೋದು. ಹಂಗ್ ಬಿಟ್ಕೋತಾರೆ, ಯಾಕಂದ್ರೆ ಫೀಲಿಂಗ್ಸ್ ಇರುತ್ತಲ್ಲ. ಸೊ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಯಾರು ಸೇರಿಸ್ಕೊಳ್ಳಲ್ಲ. ಆ ಫೀಲಿಂಗ್ಸ್ ನಾವಷ್ಟೇ ಬೆಲೆ ಕೊಡಕ್ಕಾಗೋದು. ಬೇರೆಯವರೆಲ್ಲ ಹೀಯಾಳಿಸ್ತಾರೆ, ಬೇರೆಯವರೆಲ್ಲ ಗೇಲಿ ಮಾಡ್ತಿರ್ತಾರೆ, ಬಟ್ ಹುಡುಗನ್ ತರ ಕಾಣಿಸ್ತಿರ್ತಾರೆ, ಬಟ್ ಮನ್ಸೊಳಗಡೆ ಹೆಣ್ತನ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಅವರು ಸರ್ವೈವ್ ಆಗ್ಬೋದು ನಮ್ಮ ಕಮ್ಯುನಿಟಿ ಅವ್ರ ಜೊತೆ. ಬಟ್ ನಿಜವಾಗ್ಲೂ ಒಂದು ಹುಡುಗ ಆಗಿ ಏನೋ ದುಡ್ಡು ಮಾಡಬೇಕು, ಏನೋ ಒಂದು ದುಡ್ಡಿಗೋಸ್ಕರ ಇರಬೇಕು ಅಂತ ಬಂದು ನಾಟಕ ಮಾಡಿದ್ರೆ ಸರ್ಟನ್ ಟೈಮ್ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಬಟ್ ಕಮ್ಯುನಿಟಿಗೆ ಜಾಯ್ನ್ ಆಗ್ದೇನೆ ಸುಮ್ಮನೆ ಎಲ್ಲೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲೋ ಇನ್ನೆಲ್ಲೋ ಮತ್ತೊಂದ್ ಕಡೆ ಏನೋ ಒಂದು ವೇಷ ಹಾಕೊಂಡು ಮಾಡ್ತಾ ಇದ್ರೆ ಅದು ಕಮ್ಯುನಿಟಿಯವ್ರು ಬಿಡಲ್ಲ. ಯಾಕಂದ್ರೆ ನಮ್ಮಲ್ಲಿ 7 ಮನೆ ಇದೆ, ಎಲ್ಲದಕ್ಕೂ ಒಂದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಯಾರ ಮನ್ಸಿಲ್ಲ ಏನು ಎತ್ತ ಅಂತ ಕೇಳಿದಾಗ ಗೊತ್ತಾಗ್ಬಿಡುತ್ತೆ ಅದು ಫೇಕ್ ಅಂತ. ಸೊ ಅವರೆಲ್ಲ ದೇ ಕಾಂಟ್ ಸರ್ವೈವ್ ಫಾರ್ ತುಂಬ ಲಿಮಿಟೆಡ್ ಟೈಮ್ ಅವರು ಅದನ್ನ ಮಾಡ್ಬೋದು. ಅದಾದ್ಮೇಲೆ ಸಿಕ್ಕರು ಅಂದರೆ ಈ ಥರ ಹರಾಸ್ಮೆಂಟ್ ಮಾಡ್ತಾರೆ. ಯಾಕೆ ಏನು ನಮ್ಮ ಕಮ್ಯುನಿಟಿ ಹೆಸರನ್ನ ಹಾಳು ಮಾಡ್ತೀನಿ ಅಂತ ದೇ ವಿಲ್ ಟೇಕ್ ಅ ಕಾಲ್ ಅಂತ.